ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನಿವತ್ತು ವಿಟಮಿನ್ ಹೇರಳವಾಗಿರುವ ಕಾಡು ಹರವೆ ಸೊಪ್ಪಿನ ಪಲ್ಯ ಮಾಡಿದ್ದೇನೆ. ತುಂಬ ರುಚಿಯಾಗಿರ್ತದೆ. ಹೇಗೆ ಮಾಡೋದು ಅಂತ ನೋಡುವ. ನಾವೀಗ ಕಾಡು ಹರವೆ ಸೊಪ್ಪನ್ನು ಕೊಯ್ಕೊಂಡು ಬರುವ. ಈ ಸೊಪ್ಪು ಉಂಟಲ್ಲ, ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಇರ್ತದೆ. ನಾವೆಲ್ಲ ಮೊದಲೆಲ್ಲ ಇದನ್ನು ಪಲ್ಯ ಮಾಡಲಿಕ್ಕೆಲ್ಲ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಇದನ್ನು ನಾವು ಸೊಪ್ಪೆಲ್ಲ ಕಡಿಯುವಾಗ ಕಡಿದು ಬಿಸಾಡ್ತಾ ಇದ್ವಿ. ನೋಡಿ, ಇದೇ ಸೊಪ್ಪು ನೋಡಿ, ಭಾರಿ ಒಳ್ಳೆ ವಿಟಮಿನ್ ಇರುವ ಸೊಪ್ಪಂತೆ ಇದು. ನಮ್ಮ ಶರೀರದಲ್ಲೆಲ್ಲ ಕಬ್ಬಿಣಾಂಶ ಕಡಿಮೆ ಇದ್ದರೆ ಈ ಸೊಪ್ಪನ್ನು ಪಲ್ಯ ಮಾಡಿ ತಿಂತಾರಂತೆ. ಮತ್ತು ಈ ಥೈರಾಯ್ಡ್ ಎಲ್ಲ ಇದ್ದವರಿಗೆ ಉಂಟಲ್ಲ, ಈ ಸೊಪ್ಪು ತಿಂದರೆ ಥೈರಾಯ್ಡ್ ಕಡಿಮೆ ಆಗ್ತದಂತೆ. ಹಾಗೆ ಥೈರಾಯ್ಡ್ ಇಲ್ಲದವರಿಗೂ ಸಹ ಈ ಸೊಪ್ಪು ತಿಂದರೆ ಥೈರಾಯ್ಡ್ ಬರುವುದಿಲ್ಲ ಅಂತ ಹೇಳ್ತಾರೆ. ನಾನಿಲ್ಲಿ ಸೊಪ್ಪಿನ ಪಲ್ಯ 2-3 ಸಲ ಮಾಡಿ ತಿಂದಿದ್ದೇನೆ. ಮತ್ತೆ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಇದನ್ನು. ಇದರ ಪಲ್ಯ ಹೇಗಿರ್ತದೆ ಅಂದರೆ, ಈ ಹರವೆ ಸೊಪ್ಪು ಉಂಟಲ್ಲ, ಹರವೆ ಸೊಪ್ಪು ಪಲ್ಯ ಮಾಡ್ತೇವಲ್ಲ, ಅದೇ ರುಚಿ. ಇಲ್ಲೊಂದು ಹೂ ಬರ್ತಾ ಉಂಟು, ಎಲ್ಲಿಂದ ಬರೋದು ಅಂತ ನೆನೆಸ್ಬೇಡಿ ಆಯ್ತಾ. ಇದು ನಮ್ಮ ಕ್ಯಾಮರಾಮ್ಯಾನಿನ ಕಿತಾಪತಿ. ಕಾಡು ಇದರಲ್ಲಿ ನೋಡಿ ಮಣ್ಣೆಲ್ಲ ಇರ್ತದೆ. ಹಾಗೆ ಚೆನ್ನಾಗಿ ಎಲೆಗಳನ್ನೆಲ್ಲ ನೋಡಿಕೊಂಡು ತೊಳ್ಕೊಳ್ಬೇಕು. ಮಣ್ಣು ಹುಳ ಎಲ್ಲ ಇರ್ತದೆ. ನೋಡಿ, ಎಲೆ ಒಂದು ಕೆಂಪು ಇಲ್ವಾ ನೋಡಿ. ನಾನೀಗ ಈ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಗುದ್ದಿ ಹಾಕ್ಕೊಳ್ಳಿ. ಹಾಗೆ ಇದು ಒಣಮೆಣಸು, ಇದನ್ನು ಹಾಕಿದ ಮತ್ತೆ ಇಲ್ಲಿ ತೊಳೆದು ಕಟ್ ಮಾಡಿಟ್ಟ ಸೊಪ್ಪುಂಟು, ಇದನ್ನು ನಾವು ಬಾಣಲೆಗೆ ಹಾಕ್ಕೊಂಡ್ರೆ ಆಯಿತು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸಣ್ಣ ತುಂಡು ಬೆಲ್ಲ ಬೇಕಾದರೆ ಹಾಕ್ಕೊಳ್ಳಿ, ಬೇಡದ್ರೆ ಸ್ಕಿಪ್ ಮಾಡಿ. ಹಾಗೆ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ನೀರು ಹಾಕದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ನೀರು ಹಾಕಬಾರ್ದು, ಇದೇ ಸಾಕು, ಇದರಲ್ಲಿದ್ದ ನೀರೇ ಸಾಕು ಬೇಯಲಿಕ್ಕೆ. ಇದು ನೋಡಿ 10 ನಿಮಿಷದಲ್ಲಿ ಬೇಯ್ತದೆ. ತುಂಬ ಟೈಮ್ ನೀಡುವುದಿಲ್ಲ ಇದಕ್ಕೆ. ನೋಡಿ, ಸೊಪ್ಪೆಲ್ಲ ಬೆಂದಿದೆ. ನಾವಿಲ್ಲಿ ಹರವೆ ಸೊಪ್ಪು ಹೇಗೆ ಮಾಡ್ತೇವೆ ಅದೇ ಥರ ಮಾಡೋದು. ನೋಡಿ, ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಇದು ಗಾಂಧಾರಿ ಮೆಣಸು ಗುದ್ದಿ ಹಾಕಿದ್ದೇನೆ ಇದಕ್ಕೆ.
ನೋಡಿ, ಕಾಡು ಹರವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದು ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವ ಒಂದು ವಿಟಮಿನ್ ಹೇರಳವಾಗಿರುವ ಸೊಪ್ಪಿನ ಪಲ್ಯ. ಇದನ್ನು ನೀವು ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ನಮಸ್ಕಾರ.